ಓಕೆ. ಈ ಕಳಪೆ ವಿಚಾರ ಬಂದಿದ್ದಕ್ಕೆ ಕೇಳ್ತಾ ಇದ್ದೀನಿ. ಅವರು ಜೈಲಲ್ಲಿದ್ದಾಗ ನಿಮ್ಮ ಮೇಲೆ ಇದ್ದಕ್ಕಿದ್ದಂಗೆ ಫುಲ್ಲು ಟ್ರಿಗರ್ ಆಗಿಬಿಡ್ತಾರೆ. ಸಿಕ್ಕಾಪಟ್ಟೆ ಜೋರು ವಾಯ್ಸಲ್ಲಿ ನಿಮಗೆ ತುಂಬ ಆವಾಜ್ ಆಗ್ತಾರೆ. ಬಟ್ ನೀವು ಆ ಟೈಮಲ್ಲಿ ತುಂಬ ಸೈಲೆಂಟ್ ಆಗಿಬಿಡ್ತೀರಿ. ಅಂದರೆ ರಿಯಾಕ್ಟ್ ಮಾಡೋಕೆ ಹೋಗೋದಿಲ್ಲ ಜಾಸ್ತಿ. ನೀವು ಆ್ಯಸ್ ಅ ಕ್ಯಾಪ್ಟನ್ ನೀವು ಕಮಾಂಡಿಂಗ್ ಆಗಿರಬೇಕಿತ್ತು. ಏನಕ್ಕೆ ರಿಯಾಕ್ಟ್ ಮಾಡಲಿಲ್ಲ ಅಂತ? ಮೇಡಮ್ ಆಕ್ಚುಲಿ ಅಲ್ಲಿ ಕಳಪೆ ಅಂತ ಬಂದಾಗ ಎಲ್ರಿಗೂ ಜೈಲ್ ಒಳಗಡೆ ಹೋಗೋದಿದೆಯಲ್ಲ, ಅದು ಎಲ್ರಿಗೂ ಅಲ್ಲಿ ಒಳಗಡೆ ಹೋದ ತಕ್ಷಣ ಟ್ರಿಗರ್ ಮಾಡಿಸುತ್ತೆ ಮೇಡಮ್. ಯಾಕಂದ್ರೆ ನಾನು ಅದನ್ನ ಅನುಭವಿಸಿದ್ದೀನಿ. ಒಳಗಡೆ ಹೋಗ್ತಾ ಇದ್ದಂಗೆ ನಾವು ಫೀಲ್ ಮಾಡಿಸುತ್ತೆ. ಆ ಕೋಪ, ಆ ಫ್ರಸ್ಟ್ರೇಷನ್ ಏನಿದೆ ಎಲ್ಲ ಹೊರಗಡೆ ಹಾಕ್ಬೇಕಾಗುತ್ತೆ. ನಾನು ಆ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಹೋಗಿ ಟ್ರಿಗರ್ ಮಾಡೋದ್ರಿಂದ ಏನೂ ಅರ್ಥ ಇರಲ್ಲ. ಆಕ್ಚುಲಿ ಅಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ನನ್ನ ನಿರ್ಧಾರನ ನಾನು ಬೇರೆ ತರ ತಗೊಂಡಿದ್ರೆ ಒಬ್ಬರೇ ಜೈಲ್ಗೆ ಹೋಗ್ತಾ ಇದ್ದೆ. ನಾನು ನಿರ್ಧಾರನ ಚೇಂಜ್ ಮಾಡ್ಕೋತೀನಿ. ಯಾಕಂದ್ರೆ 4 ಓಟು ಚೈತ್ರಂಗ್ ಬಂದ್ರೆ 4 ಓಟು ತ್ರಿವಿಕ್ರಮ್ಗೆ ಬರ್ತವೆ. ಯಾಕಂದ್ರೆ ಕೊನೆಗೆ ನಾನು ಹೋದವನು. ನನ್ನ ಓಟನ್ನ ನಾನು ಚೈತ್ರಂಗ್ ಹಾಕಿದ್ರೆ ಚೈತ್ರ ಒಬ್ಳೆ ಹೋಗಿರೋಳು. ಯಾಕಂದ್ರೆ ಸ್ವಲ್ಪ ಅಷ್ಟು ವಾರಗಳ ಮಧ್ಯದಲ್ಲಿ ಚೈತ್ರನ್ಗೆ ಮತ್ತೆ ತ್ರಿವಿಕ್ರಮ್ಗೆ ವಾದ ವಿವಾದ ಜಗಳ ನಡೀತಾ ಇರುತ್ತೆ. ಇಬ್ರು ಮಧ್ಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ. ಅದನ್ನ ತ್ರಿವಿಕ್ರಮ ಎಷ್ಟೋ ಕಡೆ ಹೊರಗಾಕಿರ್ತಾನೆ ಆ ಮನಸ್ತಾಪನ. ಚೈತ್ರನು ಅದನ್ನ ಮನಸ್ತಾಪ ಹೊರಗಾಗಿರ್ತಾರೆ. ನಾನೇನ್ ಥಿಂಕ್ ಮಾಡ್ತೀನಿ, ಇಬ್ಬರನ್ನು ಸೇರಿ ಜೈಲಿಗೆ ಕಳಿಸಿದ್ರೆ ನಾನು ಇದನ್ನ ಯಾರ ಹತ್ರ ಚರ್ಚೆ ಮಾಡಿಲ್ಲ. ನನ್ನ ಮೈಂಡ್ ಎಲ್ಲ ಓಡ್ತಾ ಇರುತ್ತೆ ಇಬ್ಬರನ್ನು ಕೂಡ. ನಿಮ್ದು ಪ್ಲಾನ್ ಅವ್ರಿಬ್ರನ್ನ ಜೈಲಿಗೆ ಒಟ್ಟಿಗೆ ಹಾಕೋದು. ಯಾಕಂದ್ರೆ ಮತ್ತೆ ಅವ್ರು ಒಂದಾಗಿ ಬರ್ಲಿ ಅಂತ ಹೇಳ್ಬಿಟ್ಟು ನಾನು ತ್ರಿವಿಕ್ರಮ್ಗೆ ಎಷ್ಟೋ ಸಲ ಹೇಳಿದೀನಿ, ಚೈತ್ರನ್ ಮಾತನ್ನ ಕೇಳು, ಎಷ್ಟು ಬೇಕು ಅಷ್ಟು ಮಾತ್ರ ತಗೋ, ಜಾಸ್ತಿ ತಗೋಬೇಡ ಅಂತ ನಾನೇ ಎಷ್ಟೋ ಸಲ ಹೇಳಿದ್ದೀನಿ ತ್ರಿವಿಕ್ರಮ್ಗೆ. ಅದನ್ನ ಆಯ್ತು ಅಣ್ಣ ಅಂತೆಲ್ಲ ಹೇಳಿದ್ದವನು. ಮಧ್ಯದಲ್ಲಿ ಎಲ್ಲೋ ಒಂದ್ ಸ್ವಲ್ಪ ಕಳೆದೋಗ್ಬಿಟ್ಟ ತ್ರಿವಿಕ್ರಮ್.